ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಮಾಳ್ವದೆ ಅಂತ. ಮಾರ್ಕೆಟ್ ಅಲ್ಲಿ ಸುಮಾರು ರೀತಿಯಾದಂತಹ ಇನ್ವೆಸ್ಟ್ಮೆಂಟ್ ಮೆಥಡ್ಸ್ ಗಳು ಬರುತ್ತೆ. ಸೊ ಅದರಲ್ಲಿ ರಿಸ್ಕ್ ರಿವಾರ್ಡ್ ಎರಡು ಫ್ಯಾಕ್ಟರ್ಸ್ ಗಳಿದೆಯೋ ಬಹಳ ಒಂದು ಮುಖ್ಯವಾದಂತಹ ಪಾತ್ರವನ್ನ ವಹಿಸುತ್ತೆ. ರಿಸ್ಕ್ ಅಂದ್ರೆ ಏನು, ನಾವು ಎಷ್ಟು ರಿಸ್ಕ್ ಅನ್ನ ತಗೊಳ್ತಾ ಇದೀವಿ, ಅನ್ಸರ್ಟನಿಟಿಗೆ ನಾವು ಎಕ್ಸ್ಪೋಸ್ ಆಗ್ತಾ ಇದೀವಿ. ರಿವಾರ್ಡ್ ಅಂದ್ರೆ ಅದ್ರ ಅಪೋಸಿಟ್ ಗೆ ನಮ್ಗೆ ಎಷ್ಟು ರಿವಾರ್ಡ್ ಸಿಗ್ತಾ ಇದೆ. ರಿಸ್ಕ್ ಕಡಿಮೆ ಇದ್ದಷ್ಟು ರಿವಾರ್ಡ್ ಕೂಡ ಕಡಿಮೆ ಆಗುತ್ತೆ, ರಿಸ್ಕ್ ಜಾಸ್ತಿ ಆದಷ್ಟು ರಿವಾರ್ಡ್ ಕೂಡ ಜಾಸ್ತಿ ಆಗತಕ್ಕಂತಹ ಪಾಸಿಬಿಲಿಟೀಸ್ ಇದೆ. ಮೂರು ರೀತಿಯಾದಂತಹ ಕ್ಯಾಪಿಟಲೈಸೇಷನ್ ಅಥವಾ ಕಂಪನೀಸ್ ಗಳ ವ್ಯಾಲ್ಯೂಸ್ ಗಳ ಮೇಲೆ ಕಂಪನಿಯನ್ನ ಸೆಗ್ರಿಗೇಟ್ ಮಾಡ್ತಾರೆ. ಸೊ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್. ಸೊ ಹೆಸರು ಹೇಳೋ ಪ್ರಕಾರನೇ ತುಂಬಾ ದೊಡ್ಡ ಮಟ್ಟಿಗೆ ಬೆಳೆದಿರ್ತಕ್ಕಂಥ ಕಂಪನೀಸ್ ಗಳು, ಜಾಸ್ತಿ ವ್ಯಾಲ್ಯೂ ಇರತಕ್ಕಂಥ ಕಂಪನೀಸ್ ಗಳನ್ನ ಲಾರ್ಜ್ ಕ್ಯಾಪ್ ಅಲ್ಲಿ ಹಾಕೋದಾದ್ರೆ, ಮಿಡ್ ಕ್ಯಾಪ್ ಅಲ್ಲಿ ಏನಪ್ಪಾ ಅಂದ್ರೆ ತುಂಬಾ ಕಡಿಮೆ ಇರತಕ್ಕಂಥ ಅಂದ್ರೆ ಕಡಿಮೆ ಬೆಳೆದಿರ್ತಕ್ಕಂಥ ಕಂಪನಿಗಳು, ಜಾಸ್ತಿ ಬೆಳೆದಿರ್ತಕ್ಕಂಥ ಕಂಪನಿಗಳ ಮಿಡ್ ಅಲ್ಲಿ ಮಿಡ್ ಕ್ಯಾಪ್ ಬರುತ್ತೆ. ಸ್ಮಾಲ್ ಕ್ಯಾಪ್ ಅಂತ ಅಂದ್ರೆ ಬೆಳಿಬೇಕಾದಂತಹ ಪೊಟೆನ್ಶಿಯಲ್ ಇರತಕ್ಕಂಥ ಸ್ಟಾಕ್ಸ್ ಗಳಿದೆಯೋ ಆ ರೀತಿಯಾದಂತಹ ಕಡಿಮೆ ಒಂದು ವ್ಯಾಲ್ಯೂ, ಮಾರ್ಕೆಟ್ ವ್ಯಾಲ್ಯೂ ಇರತಕ್ಕಂಥ ಸ್ಟಾಕ್ಸ್ ಗಳನ್ನ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಅಥವಾ ಸ್ಮಾಲ್ ಕ್ಯಾಪ್ ಅಲ್ಲಿ ಬರ್ತಕ್ಕಂಥ ಕಂಪನೀಸ್ ಗಳಾಗಿರುತ್ತೆ. ಸೊ ಅಂದ್ರೆ ಮಾರ್ಕೆಟ್ ವ್ಯಾಲ್ಯೂ ಕಡಿಮೆ ಇರುತ್ತೆ, ಬೆಳಿತಕ್ಕಂಥ ಪೊಟೆನ್ಶಿಯಲ್ ಜಾಸ್ತಿ ಇರುತ್ತೆ. ಅಟ್ ದ ಸೇಮ್ ಟೈಮ್ ನೀವು ಅದರಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತ ಅಂದ್ರೆ ರಿಸ್ಕ್ ಕೂಡ ಜಾಸ್ತಿ ಆಗುತ್ತೆ. ಬಿಕಾಸ್ ಅದಿನ್ನೂ ಬೆಳೆದಿರಲ್ಲ ಕಂಪನಿ, ಇನ್ನೂ ಬ್ರಾಂಡ್ ಇರಲ್ಲ ಅಥವಾ ತುಂಬಾ ಚಿಕ್ಕದಾಗಿ ಅವ್ರ ಬಿಸ್ನೆಸ್ ಇರುತ್ತೆ. ಈ ರೀತಿಯಾದಂತಹ ಒಂದು ವಿಷಯಗಳಿದ್ದಾಗ ಆಬ್ವಿಯಸ್ಲಿ ರಿಸ್ಕ್ ಜಾಸ್ತಿ ನೀವು ತಗೊಳ್ತಾ ಇರ್ತೀರಾ ಆ ರೀತಿಯಾದ ಕಂಪನಿ ಇನ್ವೆಸ್ಟ್ ಮಾಡಿದಾಗ. ಬಟ್ ಅಟ್ ದ ಸೇಮ್ ಟೈಮ್ ಅದರಿಂದ ಬರ್ತಕ್ಕಂಥ ರಿವಾರ್ಡ್ ಏನಿದೆಯೋ ಡೆಫಿನೆಟ್ಲಿ ತುಂಬಾ ಜಾಸ್ತಿ ಇರುತ್ತೆ. ಇವತ್ತಿನ ಮಟ್ಟಿಗೆ ಯಾವ್ಯಾವ್ದೆಲ್ಲ ದೊಡ್ಡ ದೊಡ್ಡ ಕಂಪನೀಸ್ ಗಳಾಗಿದೆಯೋ, ಒಂದಲ್ಲ ಒಂದು ಕಾಲದಲ್ಲಿ ಅದು ಸ್ಮಾಲ್ ಕ್ಯಾಪ್ ಇಂದಾನೆ ಸ್ಟಾರ್ಟ್ ಆದಂತಹ ಕಂಪನೀಸ್ ಗಳಾಗಿತ್ತು. ಬೆಳೆದಿರ್ತಕ್ಕಂಥ ಕಂಪನೀಸ್ ಗಳು ಇವತ್ತಿನ ಮಟ್ಟಿಗೆ ಹ್ಯೂಜ್ ಪೊಟೆನ್ಶಿಯಲ್ ರಿವಾರ್ಡ್ಸ್ ಗಳನ್ನ ಇನ್ವೆಸ್ಟರ್ಸ್ ಗಳಿಗೆ ಕೊಟ್ಟಿರೋದನ್ನ ನಾವೆಲ್ಲ ದಿನನಿತ್ಯ ಕೇಳ್ತಾ ಇರ್ತೀವಿ. ಸೊ ನೀವು ಈ ಇಮೇಜ್ ಮೂಲಕ ಗಮನಿಸ್ತಾ ಇರಬಹುದು, BSE ಸೆನ್ಸೆಕ್ಸ್ ಅಂದ್ರೆ ಸೆನ್ಸೆಕ್ಸ್ ಇಂಡೆಕ್ಸ್ ಗೂ ಹಾಗೆ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಗೂ ಎಷ್ಟು ಡಿಫರೆನ್ಸ್ ಇದೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಮಾರ್ಕೆಟ್ ಯಾವಾಗೆಲ್ಲ ಬೀಳ್ತಾ ಇತ್ತು ಜಾಸ್ತಿ ಬಿದ್ದಿದೆ ಓವರ್ ಆಲ್ ಸ್ಮಾಲ್ ಕ್ಯಾಪ್ ಅಲ್ಲಿ, ಅದೇ ಲಾರ್ಜ್ ಕ್ಯಾಪ್ ಅಥವಾ ಸೆನ್ಸೆಕ್ಸ್ ಅಲ್ಲಿ ಕಡಿಮೆ ಒಂದು ಮಾರ್ಕೆಟ್ ಬಿದ್ದಿರುತ್ತೆ. ಅದೇ ಮಾರ್ಕೆಟ್ ವಾಪಸ್ ರಿಟರ್ನ್ ಆದಾಗ ಅಥವಾ ಮಾರ್ಕೆಟ್ ರಿವರ್ಸಲ್ಸ್ ಗಳಾದಾಗ ಜಾಸ್ತಿ ರಿಟರ್ನ್ ಸ್ಮಾಲ್ ಕ್ಯಾಪ್ ಅಲ್ಲಿ ಬಂದಿರೋದನ್ನ ನಾವು ಈಸಿಯಾಗಿ ಗಮನಿಸಬಹುದಾಗಿರುತ್ತೆ. ಸೊ ರಿಸ್ಕ್ ರಿವಾರ್ಡ್ ಎರಡು ಒಂದಕ್ಕೊಂದು ಅನುಗುಣವಾಗಿ ಮೂವ್ ಆಗುತ್ತೆ ಅನ್ನೋದು ನಮಗೆ ಇಲ್ಲಿ ಅರ್ಥ ಆಯ್ತು. ದಿಸ್ ಎಕ್ಸಾಕ್ಟ್ಲಿ ದ ರೀಸನ್ ಇವತ್ತಿನ ಒಂದು ವಿಡಿಯೋ ಮೂಲಕ ನಾವು ₹100 ಅಥವಾ ₹100 ಬೆಲೆಗಿನ ಕೆಳಗಡೆಗೆ ಟ್ರೇಡ್ ಆಗ್ತಾ ಇರತಕ್ಕಂಥ ಕಂಪನೀಸ್ ಗಳು ಸ್ಮಾಲ್ ಕ್ಯಾಪ್ ಅಲ್ಲಿ ಬರ್ತಕ್ಕಂಥದ್ದು, ಅಂದ್ರೆ 1000 ಕ್ರೋರ್ಸ್ ಅಥವಾ 1,000 ಕೋಟಿಯಿಂದ 5,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರತಕ್ಕಂತಹ ಕಂಪನೀಸ್ ಗಳು. ಡೆಟ್ ಟು ಇಕ್ವಿಟಿ ಸಾಲವನ್ನ ಇಂಡಿಕೇಟ್ ಮಾಡ್ತಕ್ಕಂಥ ನಂಬರ್ 0.5 ಕಿನ್ನ ಕೆಳಗಡೆಗೆ ಇರಬೇಕು. ಅಷ್ಟೇ ಅಲ್ಲ, 3 ಇಯರ್ ಸೇಲ್ಸ್ ಗ್ರೋತ್ ಹಾಗೆ 3 ವರ್ಷದ ಪ್ರಾಫಿಟ್ ಗ್ರೋತ್ ಏನಿದೆಯೋ ಕಂಪನಿದು ಮಿನಿಮಮ್ 20% ಇರಬೇಕು ಲಾಸ್ಟ್ 3 ವರ್ಷದಲ್ಲಿ. ಹಾಗೆ 3 ವರ್ಷದ ಆವರೇಜ್ ರಿಟರ್ನ್ ಆನ್ ಇಕ್ವಿಟಿ 25% ಗಿನ್ನ ಜಾಸ್ತಿ ಇರತಕ್ಕಂತಹ ಸ್ಮಾಲ್ ಕ್ಯಾಪ್ ಅಲ್ಲಿ ಬರ್ತಕ್ಕಂತಹ ಟಾಪ್ 5 ಕಂಪನೀಸ್ ಗಳನ್ನ ಇವತ್ತು ನಾವು ಲಿಸ್ಟ್ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕೆ ಹೋಗ್ತಾ ಇದೀವಿ. ಮುಂದುವರೆದಕ್ಕಿಂತ ಮುಂಚೆ ಇನ್ ಕೇಸ್ ನಿಮ್ಮಲ್ಲಿ ಯಾರಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ನಿಮಗೆ ಸಿಗಬೇಕು ಅಂತ ಅಂದ್ರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನೇನೆಲ್ಲ ಡೇಟಾ ರಿಪ್ರೆಸೆಂಟ್ ಮಾಡಕ್ ಹೋಗ್ತಾ ಇದೀನೋ ಇದು 28 ಜೂನ್ 2022 ಡೇಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರುತ್ತೆ. ನಮ್ಮ ಲಿಸ್ಟ್ ಅಲ್ಲಿ ಮೊದಲನೇದಾಗಿ ಬರ್ತಕ್ಕಂತಹ ಕಂಪನಿ ಅಜಂತಾ ಸೋಯಾ ಲಿಮಿಟೆಡ್ ಅಂತ ಹೇಳ್ಕೊಂಡು. ಈ ಕಂಪನಿ ಬೇಸಿಕಲಿ ಇವತ್ತಿನ ಕಾಲಕ್ಕೆ ಡಾಲ್ಡಾ ಅಂದ್ರೆ ವನಸ್ಪತಿ ಹಾಗೆ ಬೇರೆ ಬೇರೆ ಕುಕಿಂಗ್ ಆಯಿಲ್ಸ್ ಗಳು ಇರಬಹುದು, ಬೇಕರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಫ್ಯಾಟ್ ಪ್ರಾಡಕ್ಟ್ಸ್ ಗಳನ್ನ ಇವತ್ತಿನ ಮಟ್ಟಿಗೆ ರೆಡಿ ಮಾಡ್ತಕ್ಕಂಥ ಕೆಲಸವನ್ನ ಈ ಕಂಪನಿ ಮಾಡ್ತಾ ಇದೆ. ಕಳೆದ 3 ವರ್ಷದಲ್ಲಿ ಈ ಕಂಪನಿಯ ಸೇಲ್ಸ್ CAGR ಅಥವಾ ಸೇಲ್ಸ್ ಅಲ್ಲಿ ಎಷ್ಟು ಗ್ರೋತ್ ಆಗಿದೆ ಅಂತ ನೋಡೋದಾದ್ರೆ 24.64% ನಷ್ಟು ಗ್ರೋತ್ ಆಗಿರುತ್ತೆ. ಬ್ರಿಟಾನಿಯಾ ಇಂಡಸ್ಟ್ರಿ ಇರಬಹುದು, ಪಾರ್ಲೇಜಿ ಇರಬಹುದು, ಹಾಗೆ ಅನ್ಮೋಲ್ ಬೇಕರ್ಸ್ ಇರಬಹುದು, ITC ಇರಬಹುದು, ಈ ರೀತಿಯಾದಂತಹ ದೊಡ್ಡ ದೊಡ್ಡ ಕಸ್ಟಮರ್ಸ್ ಗಳು ಇವತ್ತಿನ ಮಟ್ಟಿಗೆ ಈ ಕಂಪನಿಗೆ ಇರ್ತಾರೆ. ವಿಚ್ ಇಸ್ ಅ ಗುಡ್ ಪಾಯಿಂಟ್ ಅಂತ ಹೇಳ್ಬಹುದು. ಬಿಕಾಸ್ ಇದು ಈ ಕಂಪನಿಗೆ ಒಂದು ಮೇಜರ್ ಅಡ್ವಾಂಟೇಜ್ ಪಾಯಿಂಟ್ ಆಗಿ ಆಡ್ ಆಗುತ್ತೆ. ದೊಡ್ಡ ದೊಡ್ಡ ಕಂಪನೀಸ್ ಗಳು ಆಲ್ರೆಡಿ ಕ್ಲೈಂಟ್ಸ್ ಗಳಾಗಿರೋದ್ರಿಂದ ಇವರ ಒಂದು ರೆಪ್ಯುಟೇಷನ್ ಅಥವಾ ಕ್ರೆಡಿಬಿಲಿಟಿ ಆಟೋಮೆಟಿಕಲಿ ಇನ್ಕ್ರೀಸ್ ಆಗುತ್ತೆ. ಹಾಗೆ ಫುಡ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಕಂಪನಿ ಇರತಕ್ಕಂಥದ್ದು ಇನ್ನೂ ಚಿಕ್ಕ ಕಂಪನಿ, ಬೆಳೆದಿಲ್ಲ ಕಂಪನಿ. ಈ ಇಂಡಸ್ಟ್ರಿಯಲ್ಲಿ ಆಲ್ರೆಡಿ ಒಂದು ಕಾಂಪಿಟೇಷನ್ ಏನಿದೆಯೋ ತುಂಬಾ ದೊಡ್ಡ ಒಂದು ಬ್ರಾಂಡ್ಸ್ ಗಳು ಇವತ್ತಿನ ಮಟ್ಟಿಗೆ ಈ ಒಂದು ಕಂಪನಿಗೆ ಕಾಂಪಿಟೇಟರ್ಸ್ ಗಳಾಗಿರ್ತಾರೆ. ಬಟ್ ಈ ಕಾಂಪಿಟೇಷನ್ಸ್ ಗಳನ್ನೆಲ್ಲ ಮೀರಿ ಯಾವ ರೀತಿ ಕಂಪನಿ ಪ್ರಾಫಿಟ್ ಅನ್ನ ಕೊಡುತ್ತೆ ಅನ್ನೋದನ್ನ ನಾವು ಕಾದ್ ನೋಡಬೇಕಾಗಿದೆ. ಇದೇ ಒನ್ ಆಫ್ ದ ಮೇಜರ್ ಚಾಲೆಂಜ್ ಆಗಿರುತ್ತೆ ಈ ಕಂಪನಿಗೆ. ಸಿನ್ಸ್ ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ಆಬ್ವಿಯಸ್ಲಿ ಪ್ರೈಸಿಂಗ್ ಪವರ್ ಏನಿದೆಯೋ ಕಂಪನಿಗೆ ಕಡಿಮೆ ಇರುತ್ತೆ. ಆ ಒಂದು ವಿಷಯದಲ್ಲಿ ಪ್ರೈಸ್ ಕಾಂಪಿಟೇಟಿವ್ ನ ಇಟ್ಕೊಂಡೇ ಇವರು ಒಂದು ಬಿಸ್ನೆಸ್ ಅನ್ನ ರನ್ ಮಾಡಬೇಕಾಗಿರುತ್ತೆ. ಇನ್ ದಟ್ ಪರ್ಸ್ಪೆಕ್ಟಿವ್ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಇವ್ರದ್ದು ಕನ್ಸಿಡರಬಲಿ ಕಡಿಮೆ ಆಗುತ್ತೆ ಬೇರೆ ಒಂದು ಕಂಪನೀಸ್ ಗಳಿಗೆ ಕಂಪೇರ್ ಮಾಡಿ ನೋಡೋದಾದ್ರೆ. ಇವಾಗ ಫೈನಾನ್ಷಿಯಲ್ ಮಾಹಿತಿಯನ್ನ ಕಂಪನಿದು ಇನ್ ಟರ್ಮ್ಸ್ ಆಫ್ ದ ನಂಬರ್ಸ್ ಅರ್ಥ ಮಾಡ್ಕೊಳ್ಳೋಣ. ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು, ಅಜಂತಾ ಸೋಯಾ ಕಂಪನಿ ಇವತ್ತಿನ ಮಟ್ಟಿಗೆ 48.3 ಟ್ರೇಡ್ ಆಗ್ತಾ ಇದ್ರೆ ಪ್ರೈಸ್ ಟು ಅರ್ನಿಂಗ್ 9.21, ಡೆಟ್ ಟು ಇಕ್ವಿಟಿ 0, ಯಾವುದೇ ರೀತಿಯ ಸಾಲ ಇಲ್ಲ ಕಂಪನಿ ಅಂತ ಹೇಳ್ಬಹುದು. ಕಳೆದ 5 ವರ್ಷದಲ್ಲಿ 13.95% ನಷ್ಟು ಸೇಲ್ಸ್ ಅಲ್ಲಿ ಕಂಪೌಂಡೆಡ್ ಗ್ರೋತ್ ನ ಕಂಡಿದ್ರೆ ಕಂಪನಿ. ರಿಟರ್ನ್ ಆನ್ ಇಕ್ವಿಟಿ ಸದ್ಯಕ್ಕೆ 41.67 ಆಗಿರುತ್ತೆ. ಹಾಗೆ ಕಳೆದ 1 ವರ್ಷದಲ್ಲಿ 118.85%, ಹಾಗೆ ಕಳೆದ 5 ವರ್ಷದಲ್ಲಿ 40.92% ನಷ್ಟು ಕಂಪೌಂಡೆಡ್ ಗ್ರೋತ್ ಅನ್ನ ಹೂಡಿಕೆದಾರರಿಗೆ ಈ ಕಂಪನಿ ತಂದುಕೊಟ್ಟಿದ್ರೆ 200 ಡೇ ಮೂವಿಂಗ್ ಅವರೇಜ್. ಸೊ ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ ಸದ್ಯಕ್ಕೆ 42.69 ರಲ್ಲಿ 200 ಡೇ ಮೂವಿಂಗ್ ಅವರೇಜ್ ಇರುತ್ತೆ. ಇದಕ್ಕೆ ಕಂಪೇರ್
ಕಂಪೇರ್ ಮಾಡಿ ನೋಡೋದಾದ್ರೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ಏನಿದೆಯೋ 200 ಡೇ ಮೂವಿಂಗ್ ಅವರೇಜ್ ಗೆ ಜಾಸ್ತಿ ಇರೋದು ಪಾಸಿಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡುತ್ತೆ. RSI 44 ಅಂದ್ರೆ 40 ರಿಂದ 60 ಬ್ಯಾಂಡ್ ಅಲ್ಲಿ ಬರೋದ್ರಿಂದ ಇದನ್ನ ನ್ಯೂಟ್ರಲ್ ಸೆಂಟಿಮೆಂಟ್ ಅಂತ ನಾವು ಹೇಳ್ಬೋದಾಗಿರುತ್ತೆ. ನಮ್ಮ ಲಿಸ್ಟ್ ಇರತಕ್ಕಂತಹ ಎರಡನೇ ಕಂಪನಿ ಬಂದು ಡೋಲತ್ ಅಲ್ಗೋಟೆಕ್ ಅಂತ ಹೇಳ್ಕೊಂಡು, ಸೊ ಹೆಸರು ಹೇಳೋ ಪ್ರಕಾರನೇ ಟ್ರೇಡಿಂಗ್ ಹಾಗೆ ಸೆಕ್ಯೂರಿಟೀಸ್ ಮಾರ್ಕೆಟ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಕಂಪನಿ. ಸದ್ಯಕ್ಕೆ ಇವರು ಒಂದು ಕ್ಲಿಯರಿಂಗ್ ಮೆಂಬರ್ ಕೂಡ ಆಗಿರ್ತಾರೆ, NSE ರಿಜಿಸ್ಟರ್ಡ್ ಕ್ಲಿಯರಿಂಗ್ ಮೆಂಬರ್ ಆಗಿರ್ತಾರೆ. ಅಷ್ಟೇ ಅಲ್ಲ, ಸ್ಟಾಕ್ ಟ್ರೇಡಿಂಗ್ ಹಾಗೆ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಬಿಸ್ನೆಸ್ ಕೂಡ ಇವತ್ತಿನ ಮಟ್ಟಿಗೆ ಕಂಪನಿ ಇರುತ್ತೆ. ಅಲ್ಗೋರಿದಮಿಕ್ ಟ್ರೇಡಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ, ಅಂದ್ರೆ ಬೇಸಿಕಲಿ ಮ್ಯಾನ್ಯುವಲ್ ಇಂಟರ್ವೆನ್ಷನ್ ಇಲ್ದೇನೆ ಟ್ರೇಡ್ ಮಾಡ್ತಕ್ಕಂತಹ ಒಂದು ಪ್ರೋಸೆಸ್. ಸೊ ಈ ರೀತಿಯಾದಂತಹ ಅಲ್ಗೋ ಟ್ರೇಡಿಂಗ್ ಅನ್ನ ಮಾಡಿ ಅದರಿಂದ ಪ್ರಾಫಿಟ್ ಅನ್ನ ಜನರೇಟ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಈ ಕಂಪನಿ ಇವತ್ತಿನ ಮಟ್ಟಿಗೆ ಮಾಡ್ತಾ ಇದೆ. ಕಳೆದ 3 ವರ್ಷದ ಸೇಲ್ಸ್ ಏನಿದೆಯೋ ಈ ಕಂಪನಿದು ಆಲ್ಮೋಸ್ಟ್ 26.03% ನಷ್ಟಿದ್ರೆ, ಈ ಕಂಪನಿಯ ಪ್ರಮೋಟರ್ಸ್ ಗಳು ಅಥವಾ ಯಾರು ಓನರ್ ಇದಾರೋ ಅವರಿಗೆ 40 ವರ್ಷದ ಒಂದು ಅನುಭವ ಈ ಒಂದು ಪರ್ಟಿಕ್ಯುಲರ್ ಫೀಲ್ಡ್ ಅಲ್ಲಿ ಇರೋದೇ ಒನ್ ಆಫ್ ದ ಮೇಜರ್ ಸ್ಟ್ರೆಂತ್ ಅಂತ ಹೇಳ್ಬೋದು ಈ ಕಂಪನಿಗೆ ಇರತಕ್ಕಂಥದ್ದು. ಬಹುಶಃ ಇದೇ ಕಾರಣಕ್ಕೆ ಅನ್ಸುತ್ತೆ ನೆಟ್ ಪ್ರಾಫಿಟ್ ಏನಿದೆಯೋ ಕಂಪನಿದು ಕನ್ಸಿಸ್ಟೆಂಟ್ ಆಗಿ ಎವ್ರಿ ಸಿಂಗಲ್ ಡೇ ಗ್ರೋತ್ ಆಗ್ತಾ ಇದೆ. ಬಿಕಾಸ್ ಇವರಲ್ಲಿ ಇರ್ತಕ್ಕಂಥ ಟ್ರೇಡಿಂಗ್ ಸ್ಟ್ರಾಟಜೀಸ್ ಗಳೇನಿದೆಯೋ ಪ್ರಾಫಿಟಬಲ್ ಟ್ರೇಡಿಂಗ್ ಸ್ಟ್ರಾಟಜೀಸ್ ಆಗಿರೋದ್ರಿಂದ. ಸೊ ಅಡ್ವಾಂಟೇಜ್ ಇದೆ ಅಂತಂದ್ರೆ ಡಿಸ್ಅಡ್ವಾಂಟೇಜ್ ಕೂಡ ಇರುತ್ತೆ. ಕಂಪನಿಲಿ ಇರ್ತಕ್ಕಂತಹ ಮೇಜರ್ ಚಾಲೆಂಜ್ ಏನಪ್ಪಾ ಅಂತ ಅಂದ್ರೆ ಟ್ರೇಡಿಂಗ್ ಸ್ಟ್ರಾಟಜೀಸ್ ಗಳು, ಎಸ್ಪೆಷಲಿ ಸ್ಟ್ರಾಟಜೀಸ್ ಗಳು ಅಂತ ಬಂದಾಗ ಟ್ರೇಡಿಂಗ್ ಪರ್ಸ್ಪೆಕ್ಟಿವ್ ಅಲ್ಲಿ ಸ್ಪೆಕ್ಯುಲೇಷನ್ ಅಂತ ಹೇಳಿದಾಗ ಚೇಂಜ್ ಆಗ್ತಾ ಇರುತ್ತೆ. ಮಾರ್ಕೆಟ್ ಈ ವರ್ಷ ಇದ್ದ ಹಾಗೆ ನೆಕ್ಸ್ಟ್ ವರ್ಷ ಇರಲ್ಲ, ನೆಕ್ಸ್ಟ್ ವರ್ಷ ಇರೋ ಹಾಗೆ ಅದ್ರ ನೆಕ್ಸ್ಟ್ ವರ್ಷ ಇರಲ್ಲ. ಸೊ ಹಾಗಾಗಿ ಸ್ಟ್ರಾಟಜೀಸ್ ಗಳನ್ನ ಕನ್ಸಿಸ್ಟೆಂಟ್ ಆಗಿ ಚೇಂಜ್ ಮಾಡ್ತಾ ಇರಬೇಕು ಅಕಾರ್ಡಿಂಗ್ ಟು ದ ಮಾರ್ಕೆಟ್. ಅಷ್ಟೇ ಅಲ್ಲ, ನಾನು ಆಲ್ರೆಡಿ ಹೇಳಿದೆ, ಮೆಜಾರಿಟಿ ಆಫ್ ದ ಒಂದು ಕಾಂಪಿಟೆನ್ಸ್ ಏನಿದೆ ಇವರಲ್ಲಿ ಇರ್ತಕ್ಕಂಥ ಅನುಭವ ಇರತಕ್ಕಂಥ ವ್ಯಕ್ತಿಗಳಿಂದ ಬರ್ತಕ್ಕಂಥದ್ದಾಗಿರುತ್ತೆ. ಇನ್ ಕೇಸ್ ಅವರಲ್ಲಿ ಏನಾದ್ರು ಒಂದು ಹೆಚ್ಚು ಕಡಿಮೆ ಒಂದು ಗೊಂದಲಗಳು ಅಥವಾ ಏನೋ ಒಂದು ಇಶ್ಯೂ ಆದ್ರೂ ಕೂಡ ಅದರ ಡೈರೆಕ್ಟ್ ಪರಿಣಾಮ ಟ್ರೇಡಿಂಗ್ ಸ್ಟ್ರಾಟಜೀಸ್ ಗಳ ಮೇಲೆ ಬೀಳುತ್ತೆ. ಟ್ರೇಡಿಂಗ್ ಸ್ಟ್ರಾಟಜೀಸ್ ಗಳ ಮೇಲೆ ಪರಿಣಾಮ ಬೀರುತ್ತೆ ಅಂತಂದ್ರೆ ಆಬ್ವಿಯಸ್ಲಿ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಪ್ರಾಬ್ಲಮ್ ಆಗ್ತಕ್ಕಂಥ ಚಾನ್ಸಸ್ ಗಳಿರುತ್ತೆ. ಸೊ ಹಾಗಾಗಿ ಓವರ್ ಆಲ್ ಮಾರ್ಕೆಟ್ ಡೈನಮಿಕ್ಸ್ ಅಟ್ ದ ಸೇಮ್ ಟೈಮ್ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಮೆಂಟ್ ಏನಿದೆ ಈ ಒಂದು ಇಂಡಸ್ಟ್ರಿಗೆ ಬೇಕಾಗಿರ್ತಕ್ಕಂಥದ್ದು, ಅದೇ ಒನ್ ಆಫ್ ದ ಮೇಜರ್ ಚಾಲೆಂಜ್ ಆಗಿರುತ್ತೆ ಈ ಕಂಪನಿಗೆ. ಇವಾಗ ಫಿನಾನ್ಷಿಯಲ್ ಮಾಹಿತಿನ ನಂಬರ್ಸ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋಣ. ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು, ಡೋಲತ್ ಆಲ್ಗೋಟೆಕ್ ಇವತ್ತಿನ ಮಟ್ಟಿಗೆ 65.55 ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಾ ಇದ್ರೆ ಪ್ರೈಸ್ ಟು ಅರ್ನಿಂಗ್ 6.91, ಡೆಟ್ ಟು ಇಕ್ವಿಟಿ 0.33, ಹಾಗೆ ಕಳೆದ 5 ವರ್ಷದಲ್ಲಿ 22.94% ನಷ್ಟು ಸೇಲ್ಸ್ ಅಲ್ಲಿ ಕಂಪೌಂಡೆಡ್ ಗ್ರೋತ್ ನ ಕಂಡಿದ್ರೆ ಕಂಪನಿ. ರಿಟರ್ನ್ ಆನ್ ಇಕ್ವಿಟಿ 37.57% ನಷ್ಟು ಆಗಿರುತ್ತೆ. ಕಳೆದ 1 ವರ್ಷದಲ್ಲಿ ಮೈನಸ್ ಅಂದ್ರೆ ನೆಗೆಟಿವ್ ರಿಟರ್ನ್ ಕೊಟ್ಟಿದೆ ಕಂಪನಿ, -9.11%. ಹಾಗೆ ಕಳೆದ 5 ವರ್ಷದಲ್ಲಿ 98.44% ನಷ್ಟು ಕನ್ಸಿಸ್ಟೆಂಟ್ ಕಂಪೌಂಡೆಡ್ ಗ್ರೋತ್ ಅನ್ನ ಈ ಕಂಪನಿ ಕಂಡಿರುತ್ತೆ. 200 ಡೇ ಮೂವಿಂಗ್ ಅವರೇಜ್ 81.46. ಸೊ ಇದಕ್ಕೆ ಕಂಪೇರ್ ಮಾಡಿ ನೋಡಿದ್ರೆ ಪ್ರೆಸೆಂಟ್ ಪ್ರೈಸ್ 200 ಡೇ ಮೂವಿಂಗ್ ಅವರೇಜ್ ಕೆಳಗಡೆ ಇರೋದ್ರಿಂದ ಒಂದು ನೆಗೆಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ 200 DMA. ಹಾಗೆ RSI 36.9 ಅಂದ್ರೆ 40ರ ಕೆಳಗಡೆಗೆ RSI ಟ್ರೇಡ್ ಆಗ್ತಾ ಇರೋದ್ರಿಂದ ಆಬ್ವಿಯಸ್ಲಿ ಇದು ಕೂಡ ಒಂದು ಬೇರಿಯಸ್ ಸೆಂಟಿಮೆಂಟ್ ಅನ್ನ ಇಂಡಿಕೇಟ್ ಮಾಡುತ್ತೆ. ನಮ್ಮ ಲಿಸ್ಟ್ ಇರತಕ್ಕಂತಹ ಮೂರನೇ ಕಂಪನಿ ಬಂದು ಸ್ಕ್ಯಾಂಡೆಂಟ್ ಇಮೇಜಿಂಗ್ ಲಿಮಿಟೆಡ್ ಅಂತ ಹೇಳ್ಕೊಂಡು, ಹೆಸರು ಹೇಳೋ ಪ್ರಕಾರನೇ ಇಮೇಜಿಂಗ್ ಅಂದ್ರೆ ಓವರ್ ಆಲ್ ENT ಹಾಗೆ ಡೆಂಟಲ್ ರಿಲೇಟೆಡ್ ಹಾಸ್ಪಿಟಲ್ಸ್ ಗಳಿಗೆ ಇವತ್ತಿನ ಮಟ್ಟಿಗೆ ಸ್ಕ್ಯಾನಿಂಗ್ ಹಾಗೆ ಇಮೇಜಿಂಗ್ ರಿಲೇಟೆಡ್ ಸರ್ವಿಸಸ್ ಅನ್ನ ಕೊಡ್ತಾ ಇದ್ರೆ ಕಂಪನಿ ಇವತ್ತಿನ ಮಟ್ಟಿಗೆ 2 ಹಾಸ್ಪಿಟಲ್ಸ್ ಗಳನ್ನು ಕೂಡ ಹೊಂದಿದೆ. ಮೇಜರ್ ಸರ್ಜರೀಸ್ ಗಳು, ಇವನ್ ಪ್ಲಾಸ್ಟಿಕ್ ಸರ್ಜರಿ ಈ ರೀತಿಯಾದಂತಹ ಸರ್ಜರೀಸ್ ಗಳು ಕೂಡ ಈ ಹಾಸ್ಪಿಟಲ್ಸ್ ಗಳಲ್ಲಿ ಇವತ್ತಿನ ಮಟ್ಟಿಗೆ ಲಭ್ಯ ಇರುತ್ತೆ. ಕಳೆದ 3 ವರ್ಷದಲ್ಲಿ 43.66% ನಷ್ಟು ಸೇಲ್ಸ್ ಅಲ್ಲಿ ಕಂಪೌಂಡೆಡ್ ಗ್ರೋತ್ ಕಂಡಿದ್ರೆ ಕಂಪನಿಲಿ ಇರತಕ್ಕಂತಹ ಪ್ರಾಫಿಟಬಿಲಿಟಿ ಹಾಗೆ ರೆವಿನ್ಯೂ ಕನ್ಸಿಸ್ಟೆಂಟ್ ಆಗಿ ಏನ್ ಗ್ರೋತ್ ಆಗ್ತಾ ಇದೆ ಕಂಪನಿದು, ಅದೇ ಒನ್ ಆಫ್ ದ ಮೇಜರ್ ಅಡ್ವಾಂಟೇಜ್ ಪಾಯಿಂಟ್ ಅಂತ ಹೇಳ್ಬೋದು ಈ ಕಂಪನಿಗೆ ಇರ್ತದ್ದು. ಬಟ್ ಅಟ್ ದ ಸೇಮ್ ಟೈಮ್ ಡಿಸ್ಅಡ್ವಾಂಟೇಜ್ ಅಂತ ಹೇಳೋದಾದ್ರೆ ಮೊದಲನೇದಾಗಿ ಬರ್ತಕ್ಕಂಥದ್ದು ಹೈ ಡೆಟರ್ ಡೇಸ್ ಅಂತ ಹೇಳ್ತಾರೆ. ಸೊ ಬೇಸಿಕಲಿ ಈ ಕಂಪನಿಗೆ ಯಾರು ಕಸ್ಟಮರ್ಸ್ ಇರ್ತಾರೋ ಕಸ್ಟಮರ್ಸ್ ಗಳಿಂದ ವಾಪಸ್ ಪೇಮೆಂಟ್ ಬರ್ತಕ್ಕಂಥ ದಿನ ಎಷ್ಟು ದಿನ ಆಗುತ್ತೆ, ಇದು ಜಾಸ್ತಿ ಆದಷ್ಟು ಸೊ ಆಬ್ವಿಯಸ್ಲಿ ಡೆಟರ್ ಡೇಸ್ ಜಾಸ್ತಿ ಇರ್ತಕ್ಕಂಥದ್ದು ಒನ್ ಆಫ್ ದ ಮೇಜರ್ ಡಿಸ್ಅಡ್ವಾಂಟೇಜ್ ಆಗಿರುತ್ತೆ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದ್ರೆ, ಸೊ ಯಾವಾಗೆಲ್ಲ ಈ ರೀತಿ ಬರಬೇಕಾದಂತ ಕ್ಯಾಶ್ ಗಳು ಲೇಟ್ ಆಗಿ ಬರೋಕ್ ಶುರು ಆಗುತ್ತೋ ಕ್ಯಾಶ್ ಫ್ಲೋ ಮೇಲೆ ಎಫೆಕ್ಟ್ ಆಗುತ್ತೆ ಕಂಪನಿದು. ಕ್ಯಾಶ್ ಫ್ಲೋ ಇಲ್ಲ ಅಂತಂದ್ರೆ ಅಥವಾ ಕ್ಯಾಶೇ ಇಲ್ಲ ಕಂಪನಿಲಿ ಅಂತಂದ್ರೆ ಹೊಸ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ಗಳನ್ನ ಗ್ರಾಬ್ ಮಾಡೋದ್ರಲ್ಲಿ ಅಥವಾ ಹುಡುಕೋದ್ರಲ್ಲಿ ಕಂಪನಿ ಫೇಲ್ ಆಗುತ್ತೆ. ಸೊ ಆಬ್ವಿಯಸ್ಲಿ ಇದು ಒಂದು ಮೇಜರ್ ಡಿಸ್ಅಡ್ವಾಂಟೇಜ್ ಪಾಯಿಂಟ್ ಆಗಿರುತ್ತೆ ಕಂಪನಿಗೆ. ಅಷ್ಟೇ ಅಲ್ಲ, ಕೋರ್ಟ್ ಅಲ್ಲಿ ಸದ್ಯದ ಮಟ್ಟಿಗೆ ಈ ಕಂಪನಿ ಅಗೇನ್ಸ್ಟ್ ಒಂದು ಲಿಟಿಗೇಷನ್ ರನ್ ಆಗ್ತಾ ಇದೆ, ವಿಚ್ ಈಸ್ ಬ್ರಾಂಡ್ ವೈಸ್ ಕೂಡ ಅಷ್ಟೊಂದು ಒಳ್ಳೇದಲ್ಲ, ಹಾಗೆ ಫಿನಾನ್ಷಿಯಲ್ ಕೂಡ ಇಂಪ್ಯಾಕ್ಟ್ ಆಗಬಹುದು ಇದರಿಂದ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಗಳು ಇರುತ್ತೆ ಈ ರೀತಿಯಾದಂತಹ ಕೇಸ್ಗಳು ಒಂದು ಕಂಪನಿ ಮೇಲೆ ನಡೀತಾ ಇದ್ದಾಗ. ಇವಾಗ ಫಿನಾನ್ಷಿಯಲ್ ಮಾಹಿತಿಯನ್ನ ಈ ಕಂಪನಿದು ನಂಬರ್ಸ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋಣ. ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು, ಸ್ಕ್ಯಾಂಡೆಂಟ್ ಇಮೇಜಿಂಗ್ ಲಿಮಿಟೆಡ್ ಇವತ್ತಿನ ಮಟ್ಟಿಗೆ 45.7 ರಲ್ಲಿ ಟ್ರೇಡ್ ಆಗ್ತಾ ಇದ್ರೆ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 28.21, ಡೆಟ್ ಟು ಇಕ್ವಿಟಿ 0.3. ಹಾಗೆ ಕಳೆದ 5 ವರ್ಷದಲ್ಲಿ 87.82% ನಷ್ಟು ಸೇಲ್ಸ್ ಅಲ್ಲಿ ಕಂಪೌಂಡೆಡ್ ಗ್ರೋತ್ ಕಂಡಿದ್ರೆ ಕಂಪನಿ. ರಿಟರ್ನ್ ಆನ್ ಇಕ್ವಿಟಿ 44.62. ಹಾಗೆ ಕಳೆದ 1 ವರ್ಷದಲ್ಲಿ 141.16%, ಕಳೆದ 5 ವರ್ಷದಲ್ಲಿ 19.25% ನಷ್ಟು ಕಂಪೌಂಡೆಡ್ ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ಈ ಕಂಪನಿ ತಂದುಕೊಟ್ಟಿರುತ್ತೆ. ಸದ್ಯಕ್ಕೆ 200 ಡೇ ಮೂವಿಂಗ್ ಅವರೇಜ್ 22.59 ಅಂದ್ರೆ ಕರೆಂಟ್ ಮಾರ್ಕೆಟ್ ಪ್ರೈಸ್ 200 ಡೇ ಮೂವಿಂಗ್ ಅವರೇಜ್ ಮೇಲೆ ಇರೋದ್ರಿಂದ ಇದು
ಇದು ಒಂದು ಪಾಸಿಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಅಟ್ ದ ಸೇಮ್ ಟೈಮ್ RSI 91.4 ಅಂದ್ರೆ ಓವರ್ ಬಾಟ್ ಕಂಡೀಷನ್ ನ ಇಂಡಿಕೇಟ್ ಮಾಡ್ತಾ ಇದೆ. ತುಂಬಾ ಬೈ ಮಾಡ್ಬಿಟ್ಟಿದ್ದಾರೆ ಜನಗಳು ಅಥವಾ ಓವರ್ ಬಾಟ್ ಕಂಡೀಷನ್ ಅಲ್ಲಿ ಇದೆ ಅನ್ನೋದನ್ನ RSI ಸದ್ಯದ ಮಟ್ಟಿಗೆ ಇಂಡಿಕೇಟ್ ಮಾಡ್ತಾ ಇದೆ. ನಮ್ಮ ಲಿಸ್ಟ್ ಇರತಕ್ಕಂತಹ 4ನೇ ಕಂಪನಿ ಬಂದು ಬಾನಸ್ ಫಿನಾನ್ಸ್ ಅಂತ ಹೇಳ್ಕೊಂಡು ಹೆಸರು ಹೇಳೋ ಪ್ರಕಾರನೇ ಫಿನಾನ್ಸ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಂಪನಿ. ಇವತ್ತಿನ ಮಟ್ಟಿಗೆ ಪರ್ಚೇಸಿಂಗ್, ಲೀಸಿಂಗ್ ಇರಬಹುದು, ಹಾಗೆ ಫ್ಯಾಕ್ಟರಿಂಗ್ ಇರಬಹುದು, ಫಿನಾನ್ಸಿಂಗ್ ಮಾಡ್ತಕ್ಕಂತಹ ನಾನ್ ಬ್ಯಾಂಕಿಂಗ್ ಫಿನಾನ್ಸ್ ಕಂಪನಿ ಈ ಒಂದು ಕಂಪನಿ ಆಗಿರುತ್ತೆ. ಅಷ್ಟೇ ಅಲ್ಲ, ಟ್ರೇಡಿಂಗ್ ಇರಬಹುದು, ಇನ್ವೆಸ್ಟ್ಮೆಂಟ್ ಇರಬಹುದು, ಕನ್ಸಲ್ಟೆನ್ಸಿ ಇರಬಹುದು, ಫಿನಾನ್ಷಿಯಲ್ ಕನ್ಸಲ್ಟೆನ್ಸಿ ಈ ರೀತಿಯಾದಂತಹ ಕೆಲಸಗಳನ್ನು ಕೂಡ ಕಂಪನಿ ಇವತ್ತಿನ ಮಟ್ಟಿಗೆ ನಿಭಾಯಿಸ್ತಾ ಇರುತ್ತೆ. ಸೇಲ್ಸ್ CAGR ಅಥವಾ ಲಾಸ್ಟ್ 3 ವರ್ಷದಲ್ಲಿ ಸೇಲ್ಸ್ ಅಲ್ಲಿ ಎಷ್ಟು ಗ್ರೋತ್ ಆಗಿದೆ ಅಂತ ಹೇಳೋದಾದ್ರೆ ಸುಮಾರು 91.8% ನಷ್ಟು ಗ್ರೋತ್ ಅನ್ನ ಈ ಕಂಪನಿ ಕಂಡಿರುತ್ತೆ ಸೇಲ್ಸ್ ಅಲ್ಲಿ. ಹಾಗೆ ಕಂಪನಿ ರೀಸೆಂಟ್ ಇಯರ್ ಅಂದ್ರೆ ಲಾಸ್ಟ್ ವರ್ಷದಲ್ಲಿ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ನ ತೋರಿಸಿದೆ ಇನ್ ಟರ್ಮ್ಸ್ ಆಫ್ ದ ಓವರ್ ಆಲ್ ಪರ್ಫಾರ್ಮೆನ್ಸ್ ಅಂತ ಹೇಳೋದಾದ್ರೆ ನಂಬರ್ಸ್ ಗಳಲ್ಲಿ. ಅಷ್ಟೇ ಅಲ್ಲ, ಕಂಪನಿ ಇವತ್ತಿನ ಮಟ್ಟಿಗೆ ಡೆಟ್ ಫ್ರೀ, ಯಾವುದೇ ರೀತಿಯ ಸಾಲ ಈ ಕಂಪನಿಯಲ್ಲಿ ಇಲ್ಲದೆ ಇರೋದೇ ಒನ್ ಆಫ್ ದ ಮೇಜರ್ ಅಡ್ವಾಂಟೇಜ್ ಆಗಿರುತ್ತೆ ಕಂಪನಿಗೆ. ಹಾಗೆ ಕಂಪನಿಯಲ್ಲಿ ಇರತಕ್ಕಂತಹ ಮೇಜರ್ ಲೋನ್ ಬುಕ್ಸ್ ಗಳಲ್ಲಿ ಅಂತ ಹೇಳೋದಾದ್ರೆ ರಿಯಲ್ ಎಸ್ಟೇಟ್ ಹಾಗೆ ಲೆಂಡಿಂಗ್ ರಿಲೇಟೆಡ್ ಲೋನ್ಸ್ ಗಳಿದೆಯೋ ಅದರಲ್ಲಿ NPAs ಗಳು ಅಥವಾ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಗಳು ಜಾಸ್ತಿ ಆಗ್ತಕ್ಕಂಥ ಎಕ್ಸ್ಪೆಕ್ಟೇಷನ್ಸ್ ಗಳಿರುತ್ತೆ. ಅಷ್ಟೇ ಅಲ್ಲ, ಕಂಪನಿಯ ಹಿಸ್ಟ್ರಿ ಪ್ರಕಾರ ಅಂತ ಹೇಳೋದಾದ್ರೆ ಇನ್ ಟರ್ಮ್ಸ್ ಆಫ್ ದ ಕಂಪ್ಲೈನ್ಸ್ ಇಶ್ಯೂಸ್ ಗಳಿರೋದನ್ನ ನಾವು ಗಮನಿಸಿದೀವಿ. ಹಿಸ್ಟ್ರಿ ಪ್ರಕಾರ ನೀವು ನೋಡ್ತಾ ಇರಬಹುದು ಸ್ಕ್ರೀನ್ ಮೇಲೆ ಈ ಇಮೇಜ್ ನಮಗೆ ತೋರಿಸ್ಕೊಡುತ್ತೆ. ಸೆಬಿ ಏನಿದೆಯೋ ಇವರಿಗೆ ಫೈನ್ ಹಾಕಿರೋದನ್ನ ಇನ್ ಟರ್ಮ್ಸ್ ಆಫ್ ದ ಕಂಪ್ಲೈನ್ಸ್ ಇಶ್ಯೂಸ್ ಇದ್ದಾಗ. ಸೊ ಆಬ್ವಿಯಸ್ಲಿ ಕಂಪ್ಲೈನ್ಸ್ ಇಶ್ಯೂಸ್ ಅಥವಾ ಪ್ರಮೋಟರ್ಸ್ ಕಡೆ ಏನಾದ್ರು ಇಶ್ಯೂಸ್ ಈ ರೀತಿಯಾದಂತಹ ಇಶ್ಯೂಸ್ ಗಳಿರ್ತವೆ, ಕಂಪನಿಗೆ ಒಂದು ಬ್ಯಾಡ್ ಇಮೇಜ್ ಆಗಿ ಇದು ಕನ್ವರ್ಟ್ ಆಗುತ್ತೆ. ಇವಾಗ ಫಿನಾನ್ಷಿಯಲ್ ಮಾಹಿತಿನ ನಂಬರ್ಸ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಈ ಕಂಪನಿದು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಬಾನಸ್ ಫಿನಾನ್ಸ್ ಇವತ್ತಿನ ಮಟ್ಟಿಗೆ 28.1 ರೂಪಾಯಿ ಟ್ರೇಡ್ ಆಗ್ತಾ ಇದ್ರೆ ಪ್ರೈಸ್ ಟು ಅರ್ನಿಂಗ್ 2.04, ಹಾಗೆ ಡೆಟ್ ಟು ಇಕ್ವಿಟಿ 0.04 ಆಗಿರುತ್ತೆ. ಹಾಗೆ ಕಳೆದ 5 ವರ್ಷದಲ್ಲಿ 59.28% ನಷ್ಟು ಸೇಲ್ಸ್ ಅಲ್ಲಿ ಗ್ರೋತ್ ಕಂಡಿದೆ ಕಂಪನಿ. ರಿಟರ್ನ್ ಆನ್ ಇಕ್ವಿಟಿ 54.58 ಆಗಿರುತ್ತೆ. ಕಳೆದ 1 ವರ್ಷದಲ್ಲಿ 363.7% ನಷ್ಟು ಓವರ್ ಆಲ್ ರಿಟರ್ನ್ ಹೂಡಿಕೆದಾರರಿಗೆ ತಂದುಕೊಟ್ಟಿದ್ರೆ ಕಳೆದ 5 ವರ್ಷದಲ್ಲಿ 39.08% ನಷ್ಟು ಕಂಪೌಂಡೆಡ್ ರಿಟರ್ನ್ ನ ಹೂಡಿಕೆದಾರರಿಗೆ ಈ ಕಂಪನಿ ತಂದುಕೊಟ್ಟಿರುತ್ತೆ. 200 ಡೇ ಮೂವಿಂಗ್ ಅವರೇಜ್ 35.21 ಇರುತ್ತೆ. ಅಂದ್ರೆ ಕರೆಂಟ್ ಮಾರ್ಕೆಟ್ ಪ್ರೈಸ್ 200 ಡೇ ಮೂವಿಂಗ್ ಅವರೇಜ್ ನ ಕೆಳಗಡೆ ಇರೋದ್ರಿಂದ ನೆಗೆಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. ಅಟ್ ದ ಸೇಮ್ ಟೈಮ್ RSI 41.1 ಅಂದ್ರೆ 40ರ 60ರ ಬ್ಯಾಂಡ್ ಅಲ್ಲಿ ಇದೆ. ಸದ್ಯಕ್ಕೆ ನ್ಯೂಟ್ರಲ್ ಅಂತ ಹೇಳ್ಬೋದು, ಬಟ್ ಇದು 40ಕ್ಕಿಂತ ಕೆಳಗಡೆ ಹೋಯ್ತು ಅಂತಂದ್ರೆ ಬೇರೆ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡೋಕೆ ಶುರು ಮಾಡುತ್ತೆ RSI. ನಮ್ಮಲ್ಲಿ ಎಷ್ಟಿರತಕ್ಕಂತಹ ಕೊನೆಯ ಅಥವಾ 5ನೇ ಕಂಪನಿ ಅಂತ ಹೇಳೋದಾದ್ರೆ ಆಡ್ ಶಾಪ್ ಇ ರಿಟೇಲ್ ಲಿಮಿಟೆಡ್ ಅಂತ ಹೇಳ್ಕೊಂಡು. ಸೊ ಬೇಸಿಕಲಿ ಇವತ್ತಿನ ಕಂಡೀಷನ್ ಗೆ ಮೆಡಿಕಲ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಕಂಪನಿ, ಎಸ್ಪೆಷಲಿ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಗಳಿರ್ಬೋದು, ಹರ್ಬಲ್ ಪ್ರಾಡಕ್ಟ್ಸ್ ಗಳಿರ್ಬೋದು, ಹಾಗೆ ಆಗ್ರೋ ಕಮ್ಯುನಿಟಿ ಸಂಬಂಧಪಟ್ಟ ಹಾಗೆ ಇವತ್ತಿನ ಮಟ್ಟಿಗೆ ಈ ಕಂಪನಿ ಕೆಲಸ ಮಾಡ್ತಾ ಇದೆ. ಕಳೆದ 3 ವರ್ಷದಲ್ಲಿ 92.3% ನಷ್ಟು ಸೇಲ್ಸ್ ಅಲ್ಲಿ ಗ್ರೋತ್ ಕಂಡಿದ್ರೆ ಕಂಪನಿ. ರೆವಿನ್ಯೂ ಹಾಗೆ ಪ್ರಾಫಿಟಬಿಲಿಟಿ ರೀಸೆಂಟ್ ಆಗಿ ತುಂಬಾ ಗ್ರೋತ್ ಒಂದು ಕಂಡು ಬಂದಿರೋದನ್ನ ನಾವು ಗಮನಿಸಿದೀವಿ ಒಂದು ಪರ್ಟಿಕ್ಯುಲರ್ ಕಂಪನಿಯಲ್ಲಿ. ಅಷ್ಟೇ ಅಲ್ಲ, ರೀಸೆಂಟ್ ಇಯರ್ ಅಂದ್ರೆ ಲಾಸ್ಟ್ ವರ್ಷದಲ್ಲಿ ಪ್ರಾಫಿಟ್ ಏನಿದೆ ಫಿನಾನ್ಷಿಯಲ್ 2022 ಅಲ್ಲಿ ಪ್ರಾಫಿಟ್ ಸಿಗ್ನಿಫಿಕೆಂಟ್ ಆಗಿ ಗ್ರೋತ್ ಆಗಿರೋದು ಕೂಡ ಒನ್ ಆಫ್ ದ ಅಡ್ವಾಂಟೇಜ್ ಪಾಯಿಂಟ್ ಅಂತ ಹೇಳ್ಬೋದು ಈ ಕಂಪನಿಗೆ. COVID-19 ಆದ್ಮೇಲೆ ಸುಮಾರು ಜನಕ್ಕೆ ಒಂದು ಹೆಲ್ತ್ ಅವೇರ್ನೆಸ್, ಹೆಲ್ತ್ ಕಾನ್ಶಿಯಸ್ ಆಗಿದೀವಿ ನಾವೆಲ್ಲ. ಆಬ್ವಿಯಸ್ಲಿ ಈ ಒಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಗಳಿಗೆ ಜಾಸ್ತಿ ಒಂದು ಗಮನ ಇವತ್ತಿನ ಮಟ್ಟಿಗೆ ಜನಗಳದ್ದು ಹರಿತಾ ಇರೋದ್ರಿಂದ ಈ ಒಂದು ವಿಷಯನೂ ಕೂಡ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಈ ಒಂದು ಕಂಪನಿ ಮೇಲೆ ತರ್ತಕ್ಕಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಿಕಾಸ್ ಆರ್ಗ್ಯಾನಿಕ್ ರಿಲೇಟೆಡ್ ಇವತ್ತಿನ ಮಟ್ಟಿಗೆ ಇವರು ಕೆಲಸ ಮಾಡ್ತಾ ಇದ್ದಾರೆ. ಆಯುರ್ವೇದಿಕ್ ರಿಲೇಟೆಡ್ ಹರ್ಬಲ್ ಪ್ರಾಡಕ್ಟ್ಸ್ ಗಳು ಈ ರೀತಿಯಾದಂತಹ ಒಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಗಳ ಮೇಲೆ ಇವತ್ತಿನ ಮಟ್ಟಿಗೆ ಕಂಪನಿ ಕೆಲಸ ಮಾಡ್ತಾ ಇರೋದು ಒನ್ ಆಫ್ ದ ಅಡ್ವಾಂಟೇಜ್ ಪಾಯಿಂಟ್ ಆಗಿರುತ್ತೆ. ಸದ್ಯದ ಮಟ್ಟಿಗೆ ಕಂಪನಿ ಯಾವ ರೀತಿ ಇದೆ ಅಂತ ಎಕ್ಸ್ಪೋರ್ಟ್ಸ್ ಗಳನ್ನ ಮಾಡ್ತಾ ಇಲ್ಲ, ಅಂದ್ರೆ ಬೇರೆ ಒಂದು ಕಂಟ್ರೀಸ್ ಗಳಿಗೆ ಎಕ್ಸ್ಪೋರ್ಟ್ ಮಾಡ್ಬಿಟ್ಟು ಜಾಸ್ತಿ ಪ್ರಾಫಿಟ್ ಮಾರ್ಜಿನ್ ಗಳಿಸ್ತಕ್ಕಂತಹ ಒಂದು ಸಾಧ್ಯತೆ ಸದ್ಯದ ಮಟ್ಟಿಗೆ ಈ ಕಂಪನಿಲಿ ಇಲ್ಲ. ಸೊ ಡೊಮೆಸ್ಟಿಕಲಿ ಅವರ ಒಂದು ಆಪರೇಷನ್ಸ್ ಗಳಿರೋದ್ರಿಂದ ಇನ್ ಟರ್ಮ್ಸ್ ಆಫ್ ದ ಪ್ರಾಫಿಟ್ ಮಾರ್ಜಿನ್ ಅಂತ ಹೇಳೋದಾದ್ರೆ ತುಂಬಾ ಕಡಿಮೆ ಇರುತ್ತೆ ಪ್ರಾಫಿಟ್ ಮಾರ್ಜಿನ್ ಅಂತ ಹೇಳ್ಬೋದು. ಇದೇ ಒನ್ ಆಫ್ ದ ಡಿಸ್ಅಡ್ವಾಂಟೇಜ್ ಪಾಯಿಂಟ್ ಆಗಿರುತ್ತೆ ಈ ಕಂಪನಿಗೆ. ಇವಾಗ ಫೈನಾನ್ಷಿಯಲ್ ಮಾಹಿತಿನ ನಂಬರ್ಸ್ ಗಳಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಈ ಕಂಪನಿ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಆಡ್ ಶಾಪ್ ಇ ರಿಟೇಲ್ ಲಿಮಿಟೆಡ್ ಇವತ್ತಿನ ಮಟ್ಟಿಗೆ 91.35 ಟ್ರೇಡ್ ಆಗ್ತಾ ಇದ್ರೆ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 9.21, ಡೆಟ್ ಟು ಇಕ್ವಿಟಿ 0.08. ಸೇಲ್ಸ್ ಗ್ರೋತ್ ಏನಿದೆಯೋ ಕಳೆದ 5 ವರ್ಷದಲ್ಲಿ 103.72% ನಷ್ಟು ಸೇಲ್ಸ್ ಅಲ್ಲಿ ಕಂಪೌಂಡೆಡ್ ಗ್ರೋತ್ ನ ಕಂಡಿದ್ರೆ ಕಂಪನಿ. ರಿಟರ್ನ್ ಆನ್ ಇಕ್ವಿಟಿ 63.9, ಕಳೆದ 1 ವರ್ಷದಲ್ಲಿ 118.28. ಹಾಗೆ ಕಳೆದ 5 ವರ್ಷದ ಡೇಟಾ ಅಲ್ಲ, ಬಿಕಾಸ್ 5 ವರ್ಷಕ್ಕಿಂತ ಮುಂಚೆನೆ ಈ ಒಂದು ಕಂಪನಿ ಲಿಸ್ಟ್ ಆಗಿರೋದ್ರಿಂದ ಕಳೆದ 1 ವರ್ಷದ ರಿಟರ್ನ್ ನೋಡ್ತಾ ಇದೀವಿ ನಾವಿಲ್ಲಿ. 118.28% ನಷ್ಟು ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ಈ ಕಂಪನಿ ತಂದುಕೊಟ್ಟಿರುತ್ತೆ. ಸದ್ಯಕ್ಕೆ 200 ಡೇ ಮೂವಿಂಗ್ ಅವರೇಜ್ 98.43 ಅಥವಾ 98.43. ಸೊ ಇದಕ್ಕೆ ಕಂಪೇರ್ ಮಾಡಿ ನೋಡಿದ್ರೆ ಪ್ರೆಸೆಂಟ್ ಪ್ರೈಸ್ ಇದಕ್ಕಿಂತ ಕೆಳಗಡೆ ಇರೋದು ನೆಗೆಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಅಟ್ ದ ಸೇಮ್ ಟೈಮ್ RSI 44.9 ಇರುತ್ತೆ, ಅಂದ್ರೆ 40ರ 60ರ ಬ್ರ್ಯಾಂಡ್ ಅಲ್ಲಿ ಇರೋದ್ರಿಂದ ಇದನ್ನ ನ್ಯೂಟ್ರಲ್ ಸೆಂಟಿಮೆಂಟ್ ಅಂತ ನಾವು ಹೇಳ್ಬೋದು. ವೆಲ್, ಸ್ಮಾಲ್ ಕ್ಯಾಪ್ ಇಂಡಸ್ಟ್ರೀಸ್ ಅಥವಾ ಸ್ಮಾಲ್ ಕ್ಯಾಪ್ ಅಲ್ಲಿ ಯಾವುದೇ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ನಾವು ಇನ್ವೆಸ್ಟ್ ಮಾಡ್ತಾ ಇದೀವಿ ಅಂತಂದ್ರೆ ನಾನು ಆಲ್ರೆಡಿ ಹೇಳಿದೆ, ರಿಸ್ಕ್ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ. ರಿಸ್ಕ್ ಅನ್ನ ಅರ್ಥ ಮಾಡ್ಕೊಂಡು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಒನ್ ಆಫ್ ದ ಕ್ರಿಟಿಕಲ್ ಪಾರ್ಟ್ ಆಗುತ್ತೆ. ತುಂಬಾ ಇದನ್ನ ನಾವು ಏಜ್ ಗೂ ಲಿಂಕ್ ಮಾಡಬೇಕು. ಸೊ ಬೇಸಿಕಲಿ ಈಗ ತುಂಬಾ ಚಿಕ್ಕ ಏಜ್ ಅಲ್ಲಿ ಇದ್ದೀರಾ ಅಂತಂದ್ರೆ ಜಾಸ್ತಿ ರಿಸ್ಕ್ ತಗೊಳ್ತಕ್ಕಂಥ ಒಂದು ಎಬಿಲಿಟಿ ಇರುತ್ತೆ. ಆ ರೀತಿ ಅಂತ ಸಮಯದಲ್ಲಿ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಗಳು ಅಥವಾ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಗಳು ETFs ಗಳಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ ಆಗಿರುತ್ತೆ. ಸೊ ಏಜ್ ಜಾಸ್ತಿ ಆದ ಹಾಗೆ ನಮ್ಮ ರಿಸ್ಕ್ ಅನ್ನು ಕೂಡ ನಾವು ಕಡಿಮೆ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಆ ಪರ್ಸ್ಪೆಕ್ಟಿವ್ ಅಲ್ಲಿ ಓವರ್ ಆಲ್ ನಮ್ಮ ಒಂದು ರಿಸ್ಕ್ ಟೇಕಿಂಗ್ ಕೆಪಬಿಲಿಟೀಸ್ ಏನಿದೆಯೋ, ನಮ್ಮ ಎಬಿಲಿಟೀಸ್ ಏನಿದೆಯೋ ಅದರ ಬೇಸಿಸ್ ಅಲ್ಲಿ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕಂಥದ್ದು ಅಬ್ಸಲ್ಯೂಟ್ಲಿ ಕ್ರಿಟಿಕಲ್ ಆಗಿರುತ್ತೆ. ಐ ಹೋಪ್ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಗೆ ಗೊತ್ತಿರ್ತಕ್ಕಂಥವ್ರಿಗೆ ಶೇರ್ ಮಾಡಿ. ನಮ್ಮ ಕಡೆಯಿಂದ ಫಿನಾನ್ಸ್ ಹಾಗೆ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ಸ್ ಗಳು ರೆಗ್ಯುಲರ್ ಆಗಿ ನಾವು ಅಪ್ಲೋಡ್ ಮಾಡಿ ತಕ್ಷಣ ನಿಮ್ಗೆ ಸಿಗಬೇಕು
ಆಗಬೇಕು ಅಂತ ಅಂದ್ರೆ ಇನ್ ಕೇಸ್ ನಿಮ್ಮಲ್ಲಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ ಎಲ್ಲಾ ನೋಟಿಫಿಕೇಶನ್ಸ್ ಗಳನ್ನ ಎನೇಬಲ್ ಮಾಡಿ. ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ಎಜುಕೇಶನಲ್ ಪರ್ಪಸ್ ಗೆ ಮಾತ್ರ, ಯಾವುದೇ ರೀತಿಯ ಬೈಸಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನ ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.